ಸಿಲಿಕಾನ್ ಸಿಟಿಯಲ್ಲಿ ಮೋಸ ಮಾಡೋದಕ್ಕೆ ಅಂತಾನೆ ಜನ ಒಂದಿಷ್ಟು ಸ್ಕೆಚ್ ಹಾಕಿ ಕಾದುಕೊಳ್ತಿರ್ತಾರೆ. ಸ್ವಲ್ಪ ಮುಗ್ಧರು ಈಸಿಯಾಗಿ ಮೋಸ ಹೋಗ್ತಾರೆ ಅಂತ ಗೊತ್ತಾದ್ರೆ ಸಾಕು, ಅಂತವರನ್ನ ಯಾಮಾರಿಸಿ ಜೇಬಿಗೆ ಕತ್ತರಿ ಹಾಕ್ತಾರೆ. ನಾವು ಆ ಆಫೀಸರ್ ಈ ಆಫೀಸರ್ ಅಂತ ಬಿಲ್ಡಪ್ ಕೊಟ್ಟು ತಲೆ ಸವರ್ತಾರೆ. ಇದೇ ತರ ಮಾಡಿ ವ್ಯಕ್ತಿಯೊಬ್ಬರಿಂದ ಬರೋಬ್ಬರಿ 1 ಕೋಟಿ ಹಣವನ್ನ ದೋಚಿದ್ದಾರೆ. ಹಾಗಿದ್ರೆ ಏನಿದು ರಾಬರಿ ರಹಸ್ಯ ಅಂತೀರಾ? ಈ ಸ್ಟೋರಿ ನೋಡಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಗ್ರೇಟ್ ರಾಬರಿ. ಬಿಲ್ಡಪ್ ಕೊಟ್ಟು ಹಣ ಎಗರಿಸಿದ ಖತರ್ನಾಕ್ ಕಳ್ಳ. ಮನೆಯಲ್ಲಿದ್ದ 1 ಕೋಟಿ ಹಣ ದೋಚಿ ಎಸ್ಕೇಪ್. ಬೆಂಗಳೂರು ನಗರದಲ್ಲಿ ಇಂತಹ ಕಡೆ ಹಣ ಇದೆ ಅಂದ್ರೆ ಅಲ್ಲಿಗೆ ಮಲಗಿರುವ ಹೆಣವೂ ಸಹ ಎದ್ದು ಓಡಿ ಹೋಗುತ್ತೆ. ಅಂತಹ ಕ್ರಿಮಿನಲ್ಗಳು ಇಲ್ಲಿ ವಾಸ ಮಾಡ್ತಿದ್ದಾರೆ. ಇಂತಹ ಕಡೆಯಿಂದ ದುಡ್ಡಿನ ವಾಸನೆ ಬರ್ತಾ ಇದೆ ಅಂತ ಗೊತ್ತಾದ್ರೆ ಸಾಕು, ಅಲ್ಲಿಗೆ ಹೋಗಿ ಸಲೀಸಾಗಿ ಆ ಕೆಲಸ ಮುಗಿಸಿ ಬರ್ತಾರೆ. ಅದೇ ರೀತಿ ಸಿಲಿಕಾನ್ ಸಿಟಿಯಲ್ಲಿ ಬಿಗ್ ರಾಬರಿ ಆಗಿದೆ. ನಾವು ಸರ್ಕಾರಿ ಅಧಿಕಾರಿಗಳು ಅಂತ ನಕಲಿ ನಂಬರ್ ಪ್ಲೇಟ್ ಹಾಕೊಂಡು ಇನೋವಾ ಕಾರಿನಲ್ಲಿ ಬಂದಿದ್ದ ಕಿರಾತಕರು ಮನೆಯಲ್ಲಿ ಇಟ್ಟಿದ್ದ 1 ಕೋಟಿಗೂ ಹೆಚ್ಚು ಹಣವನ್ನ ದೋಚಿ ಪರಾರಿಯಾಗಿದ್ದಾರೆ. ಬೆಂಗಳೂರಿನ ಯಲಹಂಕದಲ್ಲಿ ಈ ಘಟನೆ ನಡೆದಿದ್ದು, ಗಿರಿರಾಜು ಎಂಬ ಶಿಕ್ಷಕರೊಬ್ಬರ ಮನೆಯಲ್ಲಿ ಖತರ್ನಾಕ್ ಕಳ್ಳರು ರಾಬರಿ ಮಾಡಿ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಕಳೆದ ಶುಕ್ರವಾರ 4 ರಿಂದ 5 ಜನರಿದ್ದ ಗ್ಯಾಂಗ್ ಗಿರಿರಾಜು ಎಂಬಾತನ ಮನೆಗೆ ಎಂಟ್ರಿ ಕೊಟ್ಟಿದೆ. ನಕಲಿ ನಂಬರ್ ಪ್ಲೇಟ್ ಹಾಕೊಂಡು ಇನೋವಾ ಕಾರಿನಲ್ಲಿ ಬಂದಿದ್ದ ಆರೋಪಿಗಳು ಸರ್ಕಾರಿ ಅಧಿಕಾರಿಗಳು ಎಂದು ಹೇಳಿಕೊಂಡು ಮನೆಯೊಳಗೆ ಎಂಟ್ರಿ ಕೊಟ್ಟಿದ್ರು. ನಾವು ಡಿಪಾರ್ಟ್ಮೆಂಟ್ನವರು ಅಂತ ಗಿರಿರಾಜುರವರ ಮನೆಯವರಿಗೆ ಸುಳ್ಳು ಹೇಳಿದ್ದಾರೆ. ಗಿರಿರಾಜು ಸಹ ಆ ಸಂದರ್ಭದಲ್ಲಿ ಮನೆಯಲ್ಲಿ ಇರಲಿಲ್ಲ. ಮನೆಗೆ ಬಂದಂತಹ ಆಗಂತುಕರು ನಿಮ್ಮ ಮನೆಯಲ್ಲಿ ಹಣ ಇದೆಯಾ ಎಂದು ಪ್ರಶ್ನೆ ಮಾಡಿದ್ದಾರೆ. ನಂತರ ನಿಮ್ಮ ಮನೆಯಲ್ಲಿ ಹಣ ಎಲ್ಲಿದೆ ಎಂದು ಕೇಳಿದ್ದಾರೆ. ಈ ವೇಳೆ ಅಡುಗೆ ಮನೆಯಲ್ಲಿ ಬ್ಯಾಗ್ನಲ್ಲಿ ಹಣ ಇಟ್ಟಿದ್ದನ್ನ ತಮ್ಮ ವಶಕ್ಕೆ ಪಡೆದಿದ್ದಾರೆ. ಜಮೀನು ಖರೀದಿಗಾಗಿ ಹಣ ತಂದು ಇಟ್ಕೊಂಡಿದ್ದ ಗಿರಿರಾಜು ಕೆಲಸದ ನಿಮಿತ್ತ ಹೊರ ಹೋಗಿದ್ರು. ಮನೆ ಮಾಲೀಕ ಗಿರಿರಾಜು ಇಲ್ಲದಿರೋ ವೇಳೆ ಹಣದ ಬ್ಯಾಗ್ ಸಮೇತ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಇನ್ನು ವಿಚಾರ ತಿಳಿಯುತ್ತಿದ್ದಂತೆ ಗಿರಿರಾಜು ಯಲಹಂಕ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ದಾರೆ. ಒಟ್ಟು 1.5 ಕೋಟಿ ನಗದು 50 ಗ್ರಾಂ ಚಿನ್ನಾಭರಣವನ್ನ ಈ ಗ್ಯಾಂಗ್ ದೋಚಿ ಪರಾರಿಯಾಗಿದೆ. ಇದೀಗ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು, ಘಟನೆ ಬಳಿಕ ಏರಿಯಾದಲ್ಲಿನ ಸಿಸಿಟಿವಿ ಪರಿಶೀಲನೆ ನಡೆಸಿದ್ದಾರೆ. ಅದೇನೇ ಇದ್ರೂ ಸಹ 1 ರೂಪಾಯಿ ಸಹ ಕೂಡಿಟ್ಟಿದ್ದ ಗಿರಿರಾಜು ಕುಟುಂಬ ಇದೀಗ ಕಂಗಾಲಾಗಿರೋದಂತೂ ಸತ್ಯ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.